ನಿಂಗೂ ತೋರಿಸ್ತೀನಿ ಬಾ. ಐಕಿಯಾಯಿಂದ ನಿನ್ನೆ ತಂದಿದ್ದ ಪ್ರಾಡಕ್ಟ್ಸ್ ಏನೇನು ಅಂತ ನಾನು ನಿಮಗೆ ಪೂರ ತೋರಿಸಲಿಲ್ಲ, ಅದನ್ನ ತೋರಿಸ್ತೀನಿ. ನಾನು ಆಯ್ತು ಎರಡು ತಗೊಳ್ಳ ಅಂದೆ. ಇವಾಗ ಫೈನಲಿ ನೋಡ್ಬೋದು ನಾನು ಇದನ್ನ ಯಾವ ತರ ಇಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ನಾನು ಒಂದು ದಿನ ನಮ್ಮ ಅಪ್ಪ ಅಮ್ಮಂಗೆ ಅಡುಗೆ ಮಾಡ್ಬಿಟ್ಟು ತಿನ್ಸೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ಪ್ರಾಡಕ್ಟ್ ನ ಕೂಡ ಅನ್ಬಾಕ್ಸ್ ಮಾಡೋಣ. ಹಂಗಂದ್ರಿ ಗೈಸ್, ಇವಾಗ ಇಲ್ಲಿ ತನಕ ಇಷ್ಟು ಫಿಟ್ ಆಗಿದೆ. ನಮ್ಮಮ್ಮ ಪ್ರೋಟೀನ್ ಡಬ್ದಲ್ಲಿ ಕೋಡ್ಬಳೆ ತೆಗಿತವ್ರೆ. ಟೆನ್ಷನ್ ಆಗ್ಬಿಡೆ ನಾನು ಒಂದ್ ನಿಮಿಷ. ಅಯ್ಯೋ ಸೊ ಗೈಸ್, ಇವಾಗ ಇನ್ನು ಫಿಕ್ಸಿಂಗ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ 2 hours ಫಿಕ್ಸ್ ಮಾಡ್ತಿರೋದು. ನ್ಯೂ ಅಡಿಷನ್ ಟು ಮೈ ಹೋಮ್. ಹಾಯ್ ನಮಸ್ಕಾರ, ನಾನು ದರ್ಶನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೊ ಗೈಸ್, ನಮ್ಮ ಮನೆಗೆ ಇವರಿಬ್ರು ಪ್ಲಸ್ 1 ಬಂದಿದ್ದಾರೆ. ಇವ್ರ ಹೆಸರು ಕೂಡ ಧನು, ನನ್ನ ಹೆಸರು ಕೂಡ ಧನು. ಸೊ ಇದು ಆ್ಯಕ್ಚುಲಿ ಯಶು ಅವರ ಅಣ್ಣನ ಮಗ. ಸೊ ಧನು ಸ್ಕ್ವೇರ್ ಮನೇಲಿರೋದು ಇವಾಗ. ಈಗ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಐಕಿಯಾಯಿಂದ ನಿನ್ನೆ ತಂದಿದ್ದ ಪ್ರಾಡಕ್ಟ್ಸು ಏನೇನು ಅಂತ ನಾನು ನಿಮಗೆ ಪೂರ ತೋರಿಸಲಿಲ್ಲ, ಅದನ್ನು ತೋರಿಸ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಶೂ ರ್ಯಾಕ್ ಕೂಡ ಬಂದಿದೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಒನ್, ಯು ನೋ ದ್ಯಾಟ್. ಅದನ್ನು ನಮ್ಮ ಅಣ್ಣ ಇವತ್ತು ಫಿಕ್ಸ್ ಮಾಡ್ತಾನೆ. ಅಪ್ಪ ಶಾಪಿಗೆ ಹೋಗಿರೋದಕ್ಕೆ ಇವನೇ ರಿಪೇರಿ ಮಾಡೋದು. ಸೆಕೆಂಡ್ ಅಪ್ಪ ಏನ್ ಮಾಡ್ತೀಯಾ? ಓ ಕ್ರೇಜಿ ಗೈಸ್, ಅದಕ್ಕೆ ಮನೇಲಿ ಗಂಡು ಮಕ್ಳು ಇರಬೇಕು. ನಮ್ಮಮ್ಮ ನೋಡ್ರಿ ಇಲ್ಲಿ ಯಾರ ಜೊತೆ ಮಾತಾಡ್ತವ್ರೆ. ಒಂದೊಂದಾಗೆ ತೆಗಿತೀನಿ ಆ್ಯಂಡ್ ಯಶು ತೋರಿಸ್ತಾಳೆ. ಯಶು ತೋರಿಸ್, ನಿಂಗೂ ತೋರಿಸ್ತೀನಿ ಬಾ. ನಾನು ನೋಡಾಯ್ತು ನೆನ್ನೆನೆ. ಈಗ ಒಂದೊಂದಾಗೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಫಸ್ಟು ಈ ಟ್ರೈನ ತೊಗೊಂಡಿದ್ದೀನಿ, ಸೊ ದಟ್ ನನ್ನ ಗಂಡಿನ ಮನೆಯವ್ರು ನೋಡೋಕೆ ಏನಾದ್ರು ಬಂದರೆ ಅವ್ರಿಗೆ ಜ್ಯೂಸ್ ಇದ್ರಲ್ಲಿ ಕೊಡೋಣ ಅಂತ, ಅಥವಾ ನನ್ನ ಫ್ರೆಂಡ್ಸ್ ಹೋಗಿ ಕೊಡೋಣ ಅಂತ ಹೇಳ್ಬಿಟ್ಟು. ಗಂಡಿಂದೆಲ್ಲ ನನ್ನ ಪ್ಲಾನ್ ಇಲ್ಲ, ಸುಮ್ಮನೆ ಹೇಳಿದ್ದು. ಸೊ ಇದೊಂದು ನನ್ನ ಅಮ್ಮಂಗೆ ಈ ಕಲರ್ ಇಷ್ಟ ಆಯಿತು. ಸೊ ನಮ್ಮ ಅಮ್ಮಂಗೋಸ್ಕರ ಇದನ್ನು ತಗೊಂಡೆ. ಇಟ್ಸ್ ಲೈಕ್ ನಿದ್ದೆ ಪೂರ ಆಗಿಲ್ಲ ಗೈಸ್, ಅದಕ್ಕೆ ಅರ್ಧ ನಿದ್ದೆ ಮಾತಾಡ್ತಾ ಇದ್ದೀನಿ. ಸೊ ಇದು ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಈ ಡಬ್ಬ. ಸೊ ಇದು ನಮ್ಮ ಅಮ್ಮಂಗೆ ಅಂತ ಹೇಳ್ಬಿಟ್ಟು ತೊಳೆಯೋದಕ್ಕೆ ಹಾಕ್ಬೇಕಾಗಿರುವಂಥ ಬಟ್ಟೆನ ತುಂಬಿಸೋದಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಅಮ್ಮಂದು ಟ್ರ್ಯಾಕ್ ಸೂಟ್. ಮೇಲೆ ಬರ್ರಿ ಗೈಸ್. ಸೊ ಇದೊಂದು ಪ್ಯಾಂಟು, ಮತ್ತೆ ಇದೊಂದು ಟಾಪು. 3200 ರೂಪಾಯಿ ಅಂತ ಅಂದಿಡಕ್ಕಾಗತ್ತೆ, ಎಲ್ಲಿ ಬಂದು ತೋರ್ಸಕ್ ಆಗಲ್ಲ. ಸೊ ಎನಿವೇಸ್ ಇದು ಚೆನ್ನಾಗಿದೆ. ನಮ್ಮಮ್ಮ ಆರಾಮಾಗಿ ಹಾಕೊಂಡು ಹೋಗ್ಬೋದು. ಫುಲ್ ಅಟೆನ್ಷನ್ ನಮ್ಮಮ್ಮ ಹಾಕೊಂಡ್ರೆ. 10 ದಿನ 3 ದಿನದಲ್ಲಿ 3 ಸಾವಿರದಲ್ಲಿ ಏನು ಚಿನ್ನ ಆಗುತ್ತಮ್ಮ? ಆಗುತ್ತಾ? ಸರಿ. ಇದು ನಮ್ಮಮ್ಮ ಬಾಕ್ಸ್, ಎಲ್ಲೋದ್ರೂ ಬಾಕ್ಸ್ ಎತ್ಕೊಳ್ಳೋದು. ಸೊ ದಟ್ ಈಸ್ ಸಮಥಿಂಗ್ ನಮ್ಮಮ್ಮ ಮಾಡೋದು. ಈ ಬಾಕ್ಸ್ಗಳು ಮತ್ತು ಚಿಕ್ಕ ಬಾಕ್ಸ್ಗಳೆಲ್ಲ ಎತ್ಕೊಂಡಿರೋದು. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ಮೈ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಬಿಕಾಸ್ ನಮ್ಮನೇಲಿ ಯಾರು ಬಂದ್ರೆ ಇಟ್ಸ್ ಲೈಕ್ ಇರೋ ಬರೋ ಗ್ಲಾಸ್ ಎಲ್ಲ ಒಡೆದೋಗ್ಬಿಟ್ಟಿದೆ. ಗ್ಲಾಸ್ ಲೋಟ, ಗ್ಲಾಸ್ ಇಂದ ಲೋಟ ಏನಿದೆ ಅದು ಒಂದೊಂದೇ ಇದೆ ಎಲ್ಲದನ್ನು. ಜ್ಯೂಸ್ ಕುಡಿಯೋ ಲೋಟ. ಇನ್ನೊಂದು ಬಿಯರ್ದು ಗ್ಲಾಸ್ ಇರ್ತಲ್ಲ, ಆ ತರ ಇದೆ. ಇವಾಗ ನಮ್ಮ ಅಣ್ಣ ಅನ್ಬಾಕ್ಸ್ ಮಾಡ್ತಾನೆ. ನಾನ್ ಗೋಳೊಳಗ ನೋಡಕ್ಕಾಗ್ದಲೆ ಇಲಿ ಕೊರ್ದಂಗ ಆಯ್ತದ. ಇದ್ರಲ್ಲಿ ಇನ್ನೂ ಸ್ವಲ್ಪ ಲಾಂಗ್ ಲೋಟ ಇತ್ತು. ಸರಿ ಅನ್ಸ್ತಾನೆ ಇಲ್ಲ ನಾನು ಹೇಳೋದು. ಸೊ ಈ ತರ ಇದೆ. ಈ ತರ 6 pieces ಇದೆ. ಸ್ಕ್ರಾಚ್ ಆಗ್ದಂಗೆ ಪ್ಲಾಸ್ಟಿಕ್ ಗ್ಲಾಸ್ ಅನ್ಕೊಂಡ. ಸೊ ಟೋಟಲಿ 6 ಗ್ಲಾಸ್. ಹೊರಗಡೆ ಇಡು. ಪ್ಲಾಸ್ಟಿಕ್ ಕಾಫಿ ಕುಡಿಯೋದು ಈಗ ಬರ್ತೀರಾ? ಹಿಂಗೆ ಗೈಸ್ ಇನ್ಕ್ಲೂಡ್ ಮಾಡೋದು ನಾವು. ಸೊ ಇವಾಗ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಇದೊಂದು ಬಾಟಲ್. ಸೊ ನನ್ನ ರೂಮಲ್ಲಿ ಹಿಂಗೆ ಅಂತಂದ್ರೆ ಡೈಲಿ ಯಾವಾಗ ನೀರ್ ಕುಡಿಬೇಕು ಅಂದಾಗ ನೀರೇ ಇರಲ್ಲ. ಅಂಡ್ ಈ ಬಾಟಲ್ ನಂದು ಸಿಪ್ಪರ್ ಬಾಟಲ್ ಇದೆ ಅಲ್ವಾ. ಸೊ ನನ್ನ ರೂಮಲ್ಲಿ ಒಂದೊಂದ್ಸಲ ಎದ್ದಾಗ ಕುಡಿಯಕ್ಕೆ ನೀರಿರಲ್ಲ. ಅಂಡ್ ಆ ಬಾಟಲ್ ಇಟ್ಟಿದ್ರೆ ಧೂಳು ತುಂಬ್ಕೊಂಡ್ಬಿಡುತ್ತೆ ಸಿಪ್ಪರ್ ಬಾಟಲ್ ಅಲ್ಲಿ. ತುಂಬಾ ದಿನ ಆಗಿದೆ.
ಸೊ ಹಾಗಾಗಿ ಇದ್ರಲ್ಲಿ ನೀಟಾಗಿ ನೀರ್ನು ತುಂಬಿಸ್ಬೋದು ಅಂಡ್ ಕವರ್ ಆಗಿ ಕೂಡ ಇರುತ್ತೆ. ಬೇಕು ಅಂದಾಗ ಇದಕ್ಕೆ ಹಿಂಗೆ ಹಾಕೊಂಡು ಕುಡಿಬಹುದು ಅಂತ ಹೇಳ್ಬಿಟ್ಟು ಎತ್ಕೊಂಡೆ. ಸೊ ಐ ಫೀಲ್ ಲೈಕ್ ದಿಸ್ ಇಸ್ ಗೋನ್ ಬಿ ವೆರಿ ಯೂಸ್ಫುಲ್ ಫಾರ್ ಮಿ. ನಾನು ಆಕ್ಚುಲಿ ಈ ತರ ಕ್ಲಾಸ್ ಅಲ್ಲಿ ಇನ್ನೂ ಲಾಂಗ್ ಇರೋದು ನೋಡ್ತಾ ಇದ್ದೆ, ಬಟ್ ಅವ್ರು ಸಿಂಗಲ್ ಕೊಡಲ್ಲ ಅಂತ ಹೇಳಿದ್ರು. ಈ ತರ 6 ಪೀಸ್ ತಗೋಬೇಕು ಅಂತ ಹೇಳ್ಬೇಡ, ತುಂಬಾ ಚೆನ್ನಾಗಿ ಸೇಮ್ ಇದೇ ತರನೇ, ಬಟ್ ಇನ್ನೂ ಸ್ವಲ್ಪ ಲಾಂಗ್, ಇನ್ನೂ ಸ್ವಲ್ಪ ಇದು ಗ್ಲಾಸ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿತ್ತು. ನನ್ಗಿದೇನು ಅಷ್ಟು ಇಷ್ಟ ಆಗ್ಲಿಲ್ಲ, ಬಟ್ ಆಮ್ ಲೈಕ್ ನೀರ್ ಕುಡಿಯೋಕಲ್ವಾ ಅಂತ ಹೇಳ್ಬಿಟ್ಟು ತಗೊಂಡೆ. ಸೊ ಇಷ್ಟು ಗ್ಲಾಸಸ್ ತಗೊಂಡಿದೀವಿ. ಅಂಡ್ ಇನ್ನೇನೆಲ್ಲ ನಮ್ಮ ಅಮ್ಮಂದು ಚಿಕ್ಕ ಪುಟ್ಟ ಬಾಕ್ಸ್ ಮನೆಯಿಂದಾಗೆ ಇದು 3 ತಗೊಂಡವನ ಬಾಕ್ಸು. ಅವು ಎಷ್ಟು ತಗೋತೀನಿ, ಇರೋದೇ ಇಲ್ಲ ಮನೇಲಿ. ಇದು ಅಗತ್ಯ ಅಂತ ಇರೋದು. ಅಂಡ್ ಇದು ಚಿಕ್ಕದು ಚಟ್ನಿ ಬಾಕ್ಸು, ಏನ್ ಬಾಕ್ಸು ಗೊತ್ತಿಲ್ಲ. ಅಂಡ್ ಇದು ನಮ್ಮ ಅಮ್ಮಂದು ಸ್ವಿಮ್ಮಿಂಗ್ ಕ್ಯಾಪು. ಸೊ ನಂತರ ತರ ತಗೊಳ್ಳಿಲ್ಲ, ಅವ್ರು ಬೇರೆ ಯಾವ್ದೋ ಸಜೆಸ್ಟ್ ಮಾಡಿದ್ರು. ಸೊ ಆ ತರ ತಗೊಂಡಿದೀನಿ. ಇದ್ರಲ್ಲಿ ನೀರ್ ಹೋಗಲ್ವಂತೆ, ನಾನ್ ತಗೊಂಡ್ರೆ ನೀರ್ ಹೋಗುತ್ತಂತೆ. ಏನೇ ನೀರು ಕೂಲ್ ಒದ್ದೆ ಆಗುತ್ತೆ ಗೈಸ್, ಅಲ್ವಾ ಅಷ್ಟು? ಹಂಗಾಗಿ ಹೋಗ್ಲಿಕ್ಕ. ಇದು ನಮ್ಮಮ್ಮ ಎತ್ಕೊಂಡಿದ್ದು. ಎಲ್ಲಿಗೆ ಹೋಗ್ತಿರಮ್ಮ ಇದು? ಕಿಚನ್ ಕಿಚನ್ಗೆ ತಗೊಂಡ್ಬಂದಿದೀವಲ್ಲ ಬಟ್ಟೆ ಇಲ್ಲಿ ಎಂಟ್ರೆನ್ಸಿಗೆ. ಸೊ ಗೈಸ್ ಇವತ್ತು ಕಿಚನ್ಗೆ ಅಂತ ಸರಿಯೋದಂತಿದೆ. ಕಿಚನ್ಗೆ ಅಂತ ಹೇಳ್ಬಿಟ್ಟು ಮ್ಯಾಟ್ ತಂದಿದ್ದೀವಿ ಇನ್ನೊಂದು, ಅದನ್ನು ಕೂಡ ತೋರಿಸ್ತೀನಿ. ಅಂಡ್ ಇದು ನಮ್ಮ ಮನೆ ಪಿಕಲ್ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಮೇಲೆ ನಮ್ಮಮ್ಮ ಪಿಕಲ್ಗೆ ಇಷ್ಟೊಂದು ದೊಡ್ಡದ್ ಬೇಕಾ, ಇದು ತಗೊಳ್ಳೋಣ ಅಂದ್ರು. ನಾನು ಆಯ್ತು 2 ತಗೊಳ್ಳೋಣ ಅಂದೆ. ಇಸ್ಲಿಗೆ ಏನಾದ್ರು ಇಷ್ಟ ಆಗ್ಬಿಟ್ರೆ ಬಿಡೋಕ್ಕೂ ಮನ್ಸು ಬರಲ್ಲ. ಅಟ್ ದ ಸೇಮ್ ಟೈಮ್ ನಮ್ಮಮ್ಮಗೆ ಇದು ಇಷ್ಟ ಆಗಿತ್ತು. ಆಮೇಲೆ ಓಕೆ 2 ಎತ್ಕೊಬರೋಣ ಅಂತ ಹೇಳ್ಬಿಟ್ಟು ಸೊ ಇದನ್ನು ತಗೊಂಡೆ. ನನ್ ಗ್ಲಾಸ್ ಐಟಮ್ಸ್ ತುಂಬಾ ಇಷ್ಟ ಆಗಿದೆ. ಇಟ್ಸ್ ಲೈಕ್ ಟ್ರಾನ್ಸ್ಪರೆನ್ಸ್ ಐಟಮ್ಸ್ ನೋಡೋದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇಟ್ಸ್ ಆಲ್ಸೋ ದ ಫ್ಯಾಕ್ಟ್ ದಟ್ ಒಳಗಡೆ ಏನ್ ಇಂಗ್ರೀಡಿಯೆಂಟ್ಸ್ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ದಟ್ಸ್ ಒನ್ ಥಿಂಗ್ ವೈ ಇಟ್ ಇಸ್ ವೆರಿ ನೈಸ್ ಟು ಯೂಸ್ ಗ್ಲಾಸಸ್ ಅಂತ ಹೇಳ್ಬೋದು. ಆಮೇಲೆ ಇದು ಹೆಂಗೆ ಅಂತಂದ್ರೆ ಇದಕ್ಕೇನಂತಾರೆ ಗೊತ್ತಾ, ಏನಾದ್ರೂ ತಿನ್ಬೇಕು ಅನ್ಕೊಂಡಿರ್ತೀರಾ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸ್ಪ್ರೌಟ್ಸ್ ಅಥವಾ ಏನೋ ಒಂದು ನಮ್ಮಮ್ಮ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ತಿನ್ಲಿ, ನಂಗೆ ಅರ್ಜೆಂಟ್ ಆಯ್ತು ಹೋಗ್ತೀನಿ ಅಂತ ಅನ್ಬೇಕಾದ್ರೆ ಇದ್ರೊಳಗೆ ತುಂಬಿಟ್ಟು ಕೊಡ್ಬೋದು. ಸೊ 1 ಸ್ಪೂನ್ ಹಿಡ್ಕೊಂಡು ನಿಮ್ಗೆ ತೆಗ್ದ್ಬಿಟ್ಟು ತಿನ್ಬೋದು. ಸೊ ಜಸ್ಟ್ ಬಾಕ್ಸ್ ತರನೇ ಕೆಲಸ ಮಾಡುತ್ತಿದ್ದು ನಾನು. ಇಟ್ಸ್ ಲೈಕ್ ದಾಳಿಂಬೆ ಎಲ್ಲ ಹಾಕೋದು ಇದ್ರೊಳಗೆ. ನಾನು ಐಕ್ಯದಲ್ಲಿ ಫಸ್ಟ್ ಪಿಕ್ ಮಾಡಿದ ಐಟಮ್ ಇದು. ನಂದೊಂದು ಕತ್ರೆ ಇತ್ತು, ಎಲ್ಲೋ ಇತ್ತು ಅಂತ ಗೊತ್ತಿಲ್ಲ. ಸೊ ಐ ಫೀಲ್ ಲೈಕ್ ದಿಸ್ ಇಸ್ ವೆರಿ ನೈಸ್. ಒಂದ್ ಚಿಕ್ಕದು ಒಂದ್ ದೊಡ್ಡದು. ಸೊ ಹಾಗಾಗಿ ಇದು ನಮ್ಮ ಅಮ್ಮನೂ ತಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಪ್ರೂವಲ್ ಆಯ್ತು 2 ತಗೊಳ್ಳೋದಕ್ಕೆ. ಸೊ ಹಂಗಾಗಿ ತಗೊಂಡೆ. ಫೈನಲಿ ದ ಮೇನ್ ಪ್ರಾಡಕ್ಟ್ ಲಾಸ್ಟ್ ಟೈಮ್ ರಿಟರ್ನ್ ಮಾಡಿದ್ವಲ್ಲ. ಸೊ ಲಾಸ್ಟ್ ಟೈಮ್ ರಿಟರ್ನ್ ಮಾಡಿದ ಪ್ರಾಡಕ್ಟ್ 2500 ಏನೋ ಇತ್ತು. ಸೊ ಇದು 899 rupees. ಇದು ಕೆಳಗಡೆ ಸಪೋರ್ಟ್ ಹಾಕೋದು. ಸೊ ಇದನ್ನ ಇವಾಗಲೇ ಕಿಚನ್ ಅಲ್ಲಿ ಹಾಕೋಣ. ಸೊ ಲೆಟ್ಸ್ ಡೂ ದಟ್ ಗೈಸ್. ಒಂದು ಐಟಮ್ ನಮ್ಮ ಅಮ್ಮ ಆಲ್ರೆಡಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಇವತ್ತು ನೋಡಿ ಸೊಪ್ಪೆಲ್ಲ ಇದೆ, ಸೊಪ್ಪೆಲ್ಲ ಹಾಕೊಂಡಿದೆ. ಸೊ ಇದು ಹೆಂಗೆ ಅಂತಂದ್ರೆ ಸಿಂಕ್ ಹತ್ರ ಇಟ್ಬಿಟ್ಟು ಒಂದು ವೆಜಿಟೇಬಲ್ಸ್ ತೊಳಿಬೇಕು ಅಥವಾ ಏನು ಸೊಪ್ಪೆಲ್ಲ ತೊಳಿಬೇಕು ಅಂತಂದ್ರೆ ಇದಕ್ಕೆ ಇಟ್ಬಿಟ್ಟು ತೊಳಿಬಹುದು. ಸ್ಪೂನ್ ಬೇಕಂದ್ರೆ ಇದ್ರಲ್ಲಿ ಇಡ್ಬೋದು. ಸ್ಪೂನ್ ಸೌಟೆಲ್ಲ ಸ್ವಲ್ಪ ನೀರು ಇಟ್ಕೊಳ್ಳಿ, ಆಮೇಲೆ ಜೋಡಿಸ್ಬೋದು ಅಂತ ಏನಾದ್ರು ಇದ್ರೆ. ಸೊ ಅದಕ್ಕೆ ಯೂಸ್ ಆಗುತ್ತೆ. ನಮ್ಮಮ್ಮ ಚಿಕ್ಕದಾಗುತ್ತೆ ಅಂತೆಲ್ಲ ಅಂತಿರುತ್ತೆ. ಅಂದ್ಮೇಲೆ ನೋಡ್ರಿ ಆಲ್ರೆಡಿ ಯೂಸ್ ಮಾಡೋರೆ ಅಷ್ಟು ಬೇಗ. ಅಷ್ಟೇ ತಗೊಳಕ್ಕಿಂತ ಮುಂಚೆ ಹೇಳೋದಷ್ಟೇ, ತಂದ್ಮೇಲೆ ಎಲ್ಲ ಯೂಸ್ ಆಗುತ್ತೆ. ಈಗ ನಮ್ಮಮ್ಮ ಕಿಚನ್ ಕ್ಲೀನ್ ಮಾಡ್ತವ್ರೆ. ನಾನು ಯಾಕೆ ಹಿಂಗೆ ಇಟ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿದ್ಮೇಲೆ ಕ್ಲೀನ್ ಆದ್ಮೇಲೆ ಕೆಳಗಡೆ ತೋರಿಸ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ಬಿಟ್ಟು ಒಬ್ರು ವರ್ಕ್ ಮಾಡೋರು ಆಶೀಶ್ ಅಂತ ಹೇಳ್ಬಿಟ್ಟು. ಸೊ ಅವ್ರು ಕೊಟ್ಟಿದ್ರು. ಅಂಡ್ ಇದು ಕೆಳಗಡೆದು ಅವತ್ತು ಫುಲ್ ಗಾಳಿ ಎಲ್ಲ ಬಂದ್ಬಿಟ್ಟು ಬಿದ್ದು ಹೊಡೆದೋಗ್ಬಿಡ್ದು. ನಂಗೆ ಸಕಾಲ ಬೇಜಾರಾಗಿತ್ತು. ಸೊ ಇದನ್ನ ಐಕಿಯಲ್ಲಿ ನೋಡಿದ್ಮೇಲೆ ಓಕೆ ದಿಸ್ ಇಸ್ ದ ಪರ್ಫೆಕ್ಟ್ ಫಿಟ್ ಫಾರ್ ದಿಸ್ ಅಂತ ಹೇಳ್ಬಿಟ್ಟು ಇದನ್ನು ತಗೊಬಂದೆ. ಯಾ ಗೈಸ್ ಇದನ್ನ ನೋಡಿ ಹಂಗೆ ನೀಟಾಗಿ ಇವಾಗ ಎಲ್ಲರೂ ಇಟ್ಕೋಬೇಕು. ಇಲ್ಲಾಂದ್ರೆ ನನ್ನ ರೂಮಲ್ಲೂ ಜಾಗ ಇಲ್ಲ, ಇಲ್ಲಾಂದ್ರೆ ರೂಮಲ್ಲಿ ಇಡ್ಬೋದಿತ್ತು, ಇಲ್ಲಾಂದ್ರೆ ಟೇಬಲ್ ಮೇಲೆ ಇಡ್ಬೋದು. ಇವಾಗ ಫೈನಲಿ ನೋಡ್ಬೋದು ನಾನು ಇದನ್ನ ಯಾವ ಥರ ಇಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಬಾಟಲ್ ಆ್ಯಕ್ಚುಲಿ ಲುಕ್ಸ್ ನೈಸ್ ಅಲ್ಲ. ನಾವು ಬೇಕು ಅಂದಾಗ ಎತ್ಕೊಂಡು ಕುಡಿಬೋದು. ಈ ಬಾಟಲ್ನ ಇಲ್ಲಿಂದ ತೆಗೆದುಬಿಡ್ತೀನಿ, ನನ್ನ ಜಿಮ್ ಬ್ಯಾಗಿಗೆ ಹಾಕ್ಬಿಡ್ತೀನಿ. ಲೆಟ್ಸ್ ರಿಮೂವ್ ಇಟ್ ರೈಟ್ ಅವೇ. ಸೊ ಇವಾಗ ಇಟ್ ಲುಕ್ಸ್ ವೆರಿ ಸಾರ್ಟೆಡ್ ಗೈಸ್. ಇವಾಗ ಚಿಕ್ಕ ಮ್ಯಾಟ್ನ ನಮ್ಮ ಅಮ್ಮ ಆಲ್ರೆಡಿ ಇಲ್ಲಿ ಹಾಕಿದ್ದಾರೆ. ಈಗ ಅಲ್ಲಿ ಅಮ್ಮ ಫ್ಲೋರ್ನೆಲ್ಲ ಸ್ವಲ್ಪ ಹಂಗೆ ವೈಪ್ ಮಾಡಿ ನಡ್ಕೊಂಡ್ ಬಂದಿರೋದು ಹಿಂಗೆ ಹೆಜ್ಜೆ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ಅದ್ರ ಮೇಲೆ ಮ್ಯಾಟ್ನ ಹಾಕ್ತೀವಿ. ಸೊ ವೆಯ್ಟ್ ಮಾಡಿ ನೋಡ್ತಾ ಇರಿ. ನಮ್ಮ ಅಣ್ಣಂಗೆ ಅಷ್ಟು ಕಲರ್ ಇಷ್ಟ ಆಗ್ಲಿಲ್ಲ. ವಾಷಿಂಗ್ ಮಿಷನ್ ಬೇಕು. ಈ ವಾಷಿಂಗ್ ಮಿಷನ್ಗೆ ಹಾಕಕ್ ಆಗಲ್ಲ. ಅಕ್ಕಿ ಬಿಡಿಸಿದ್ದೆ ಬೇಡ ಬಾ ಮನೆ ನೋಡ್ರಿ ಕಡೆ ಇನ್ನು ಇಲ್ಲಿಂದ ಹಿಂದ್ಗಡೆಯಿಂದ ಹಾಕುವ ಕರೆಕ್ಟ್ ಆಗುತ್ತಲ್ಲ ಡಮ್ಮು? ಹಿಂದಿಂದ ಹಾಕು, ಹಿಂದಿಂದ ಆಗುತ್ತೆ. ನಮ್ಮ ಪೋಕು ನೋಡ್ರಿ ಇಲ್ಲಿ ಬೊಗ್ಳುತ್ತಿರದ. ಯಾಕೆ ಪೋಕು ಬೈಲಿ ಬಾ ಕಿಚನ್ಗೆ ಹೋಗೋ. ಕೆಳಗಡೆ ಸಪೋರ್ಟ್ ಒಂದು ಹಾಕ್ಬೇಕು ಗೈಸ್. ಇದನ್ನ ಕಟ್ ಮಾಡಿ ಹಾಕ್ಬೇಕು. ಇದನ್ನ ಫಸ್ಟ್ ಕೆಳಗಡೆ ಹಾಕೋಣ, ಅದ್ರ ಮೇಲೆ ಅದನ್ನ ಹಾಕಿದ್ರೆ ಗ್ರಿಪ್ ಇರುತ್ತೆ ಅಷ್ಟೇ. ಇವೇನ್ ಮಾಡ್ತಾ ಇದ್ದೀರಾ ಫೋನ್ ಹಿಡ್ಕೊಂಡು?
ಇದಕ್ಕೆ ಹಿಂಗೆ ನಿಂತ್ಕೊತೈತೆ ಅವ್ರು ರೋಲ್ ಮಾಡಿಸೋದು ಹಾಕು ಸರಿ ಹಿಂಗೆ ಅಡ್ಡಾಡ ಬಚ್ಚಿ ನೋಡು ಓನ್ಲಿ 1 minute ಹೊಡೆದಾಕ್ಬಿಡ್ತೀನಿ ಬೇಡ ಬೇಡ ರಿಟರ್ನ್ ಹಾಕಲ್ಲ ಆಮೇಲೆ ಶಿಲ್ಪ ಇದು ಲಾಂಗ್ ಇದೆಯಾ ಅಟೆಂಡ್ ಮಾಡಕ್ಕೆ ಹೇಳಿ ಮಟ್ಸ್ ಹೆಂಗೆ ಅವಳಿಗೆ ಒಂಚೂರು ಈಗ ಬರ್ತೀನಿ ಅಂತ ಪರ್ಫೆಕ್ಟ್ ಆಯ್ತು ಇವಾಗ ಆಕ್ಚುಲಿ ಸರಿ ಆಯ್ತು ಏನೋ ಒಂದು ಬೀಳಿಸ್ಬಿಡ್ಲಿ ಅಷ್ಟೇ ಬಿದ್ದೇ ಬೀಳುತ್ತೆ ಗಡಿ ಜಾಗೇ ಆಗುತ್ತೆ ಅದು ಅಡುಗೆ ಮನೆ ಅಲ್ವಲ್ಲ ಅದಕ್ಕೆ ನೀನೇ ಬಂದು ಅಡುಗೆ ಮಾಡ್ಕೊಂಡ್ಬಿಡು ಹಂಗೆ ಡ್ಯಾನ್ಸ್ ಮಾಡ್ಕೊಂಡು ಸೊ ಗೈಸ್ ನಾನು ಆಕ್ಚುಲಿ ಒಂದು ವಿಡಿಯೋ ಮಾಡೋಣ ಅನ್ಕೊಂಡಿದ್ದೀನಿ. ನಮ್ಮ ಅಪ್ಪಂಗೆ ಟೈಮ್ ಸಿಗ್ತಿಲ್ಲ, ಅವ್ರು ಡೈಲಿ ಶಾಪಿಗೆ ಹೋಗ್ತಾರೆ. ಇಲ್ಲ ಅಂತಂದಿದ್ರೆ ನಾನು ಒಂದು ದಿನ ನಮ್ಮ ಅಪ್ಪ ಅಮ್ಮಂಗೆ ಅಡುಗೆ ಮಾಡ್ಬಿಟ್ಟು ತಿನ್ಸೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ಒಂದೇ ದಿನ ಅತಿ ಶೀಘ್ರದಲ್ಲಿ ಒಂದೇ ದಿನ ಗೈಸ್, ಒಂದೇ ದಿನ ಕುಕಿಂಗ್ ಡ್ಯಾನ್ಸ್. ಅಮ್ಮ ನೀವು ಅಡುಗೆ ಮಾಡಕ್ ಆಗಲ್ಲ ಅಂದ್ರೆ ಹೇಳ್ಬಿಟ್ರು ಒಬ್ರು ಕುಕ್ ಅವ್ರನ್ನ ಹಿಡ್ಕೊಂಡು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ಬೇಡ್ರಿ. ಅವ್ರು ಕುಕ್ಕಲ್ಲ ಕುಕ್ತಾ ಹಿಡ್ಕೊಂಡು ಕುಕ್ಲಿ ತಾಳ್ರಿ, ಅವ್ರದ್ದು ಊಟ ನಾವು ತಿಂದಂಗೆ ನಮ್ಮ ಊಟ ಹೆಂಗ್ ಕುಕ್ಲಿ ತಾಳಮ್ಮ ನಮ್ ಕೈಲಿ ಆಗಲ್ಲ. ಇನ್ನೇನ್ ಮಾಡೋದಷ್ಟು ಎಲ್ಲರೂ ಅಡ್ಜಸ್ಟ್ ಮಾಡ್ಕೋಬೇಕು ತಾನೆ. ಎಲ್ಲಾ ಕಡೆಗೂ ಪ್ರಾಬ್ಲಮ್ ಅಂದ್ರೆ ಅಡ್ಜಸ್ಟೇ ಮಾಡ್ಕೊಳಲ್ಲ ಅಂದ್ರೆ ಹಿಂಗಾಗುತ್ತೆ. ಮಾಡ್ಕೋಬೇಕಪ್ಪ. ನಿಂತರನೇ ಡ್ಯಾನ್ಸ್ ಮಾಡ್ತಾರಲ್ಲ, ಬಂದು ಡ್ಯಾನ್ಸ್ ಮಾಡ್ಕೊಂಡು ಬೆಳಗ್ಗೆ ಬರ್ಬೇಕು. ಹಾಯ್ ಗೈಸ್, ನಾನೇ ಇವತ್ತು ಧನುಶ್ರೀ ಮನೆಗೆ ಬಂದಿದ್ದೀನಿ. ಧನುಶ್ರೀ ಅವ್ರ ಕಿಚನ್ ಅಲ್ಲಿ ನಾನು ಇವತ್ತು ಇದು ಮಾಡ್ತಿದ್ದೀನಿ ನೋಡಿ. ಸೊ ಇವಾಗ ಫೈನಲಿ ಈ ಒಂದು ಪ್ರಾಡಕ್ಟ್ ನ ಕೂಡ ಅನ್ಬಾಕ್ಸ್ ಮಾಡೋಣ. ಲೆಟ್ಸ್ ಡೂ ದಟ್. ಅನ್ಬಾಕ್ಸಿಂಗ್ ನಮ್ಮ ಅಣ್ಣ ಮಾಡ್ತಾನೆ. ಆ ಥರ ಕೆಲಸ ಎಲ್ಲ ನಮ್ಮ ಅಣ್ಣನ ಜವಾಬ್ದಾರಿ. ಫೈನಲಿ ಒಂದೊಂದಾಗಿ ಐಟಮ್ಸ್ನ ತೆಗಿತಾ ಇದ್ದಾರೆ. ಇದನ್ನ ಹೆಂಗ್ ಫಿಕ್ಸ್ ಮಾಡಬೇಕು ಅಂತ ನಮ್ಮ ಅಣ್ಣ ಇವಾಗ ಫುಲ್ಲು ಅದ್ರದ್ದು ಇನ್ಸ್ಟ್ರಕ್ಷನ್ಸ್ನೆಲ್ಲ ತೊಗೊಂಡು 2 ಗಂಟೆ ಕೂತ್ಕೋತಾನೆ ಅನ್ಸುತ್ತೆ. ಎಷ್ಟು ಟೈಮ್ ಬೇಕಾಗ್ಬೋದು ಇವಾಗ ನೀನು ಫಿಕ್ಸ್ ಮಾಡೋಕ್ಕೆ? ಅದು ಸಕ್ಕತ್ತಾಗಾಯ್ತಲ್ಲ ಆ್ಯಕ್ಚುಲಿ ಮ್ಯಾಟ್ ಒಳಗಡೆ ಚೆನ್ನಾಗಿ ಕಾಣಿಸ್ತಿದೆ ಇವಾಗ. ಇನ್ನೊಂದು ಚೂರು ಲಾಂಗ್ ಇದ್ರೆ ಚೆನ್ನಾಗಿರ್ತಿತ್ತು, ಬಟ್ ಇಟ್ಸ್ ಓಕೆ ಅನ್ಸುತ್ತೆ. ಫ್ರಿಡ್ಜು ಇದಲ್ಲ ಸರಿ ಹೋಗಿದೆ ಕರೆಕ್ಟಾಗ್ಲಿ ಅಂತ. ಸೊ ನಾನು ಕೂಡ ಸ್ವಲ್ಪ ಆದರೆ ಹೆಲ್ಪ್ ಮಾಡ್ತೀನಿ ಫಿಕ್ಸ್ ಮಾಡೋದಕ್ಕೆ. ಬಟ್ ಅದು ಆ ಫಿಕ್ಸಿಂಗ್ ಪ್ರೋಸೆಸ್ ಇರುತ್ತಲ್ಲ ಗೈ, ಸಖತ್ತು ಸ್ಯಾಟಿಸ್ಫೈಂಗ್ ಆಗಿರುತ್ತೆ. ಹೆಂಗೆ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ನೋಡೋಕ್ಕೆ. ನಮ್ಮ ಪೋಕನು ಅಲ್ಲಿ ನಿಂತ್ಕೊಂಡು ನೋಡ್ತಾಳೆ. ಅವಳದು ಮುದ್ದು ಮಾಡೋಕೆ ಹೋದ್ರೆ ಕೂದಲೆಲ್ಲ ನನ್ನ ಭಯ ಒಳಗೆ ಹೋಗಿರುತ್ತೆ. ಇದು ಕೆಳಗಡೆ ಇಡಕ್ಕೆ ಒಮ್ಮನು ಬಂದು ಕೂತ್ಕೊಂಡ್ರು. ನಿಮ್ಮ ಓಲೆ ಎಲ್ಲ ಐತಮ್ಮ ಹಂಗಲ್ಲ, ಲಿಪ್ ಟು ಲಿಪ್ ಕಿಸ್ ಮಾಡ್ಬೇಕು. ಅವಳು ಇವ್ರು ಏನಾರು ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಪ್ಪ ಅಂತ. ಪೋಕೋ 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 ಬೈಲಿ. ಅಯ್ಯೋ 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 ಅಯ್ಯೋ. ಅವಳು ಒಂದ್ಸಲ ಕಾಲಿಟ್ರೆ ಯಾಕಾರು ಕರೆದ್ಬಿಟ್ಟು ನನಗೆ ಆಗ್ಬಿಡುತ್ತೆ, ಹಂಗೆ ಕಾಲಿಡ್ತಾಳೆ. ಅವಳಿಗೆ ಅಂದ್ರೆ ಅವಳ ಪ್ರಕಾರ ಅವಳು ಬೇಬಿ, ಬಟ್ ಅವಳು ಎಷ್ಟು ಹೆವಿ ಇದ್ದಾಳೆ ಅಂತ ನಮಗಷ್ಟೇ ಗೊತ್ತು. ನೋಡಿಲ್ಲ ಒಂದೊಂದ್ಸಲ ಮನೆಗೆ ಬಂದಾಗ ನೆಗೆದು ಬಿಡ್ತಾಳೆ ಹೊಟ್ಟೆ ಮೇಲೆ. ನಮ್ಮ ಅಣ್ಣಂಗೆ ಹಂಗೆ ಮಾಡೋದು, ಹಂಗಾರು ಅವ್ನ ಹೊಟ್ಟೆ ಸಣ್ಣ ಆಗ್ಲಿ ಅಂತ. ಮಾಮೂಲಿ ಹಂಗೆ ಒದೆಯೋದು, ಬಂದ ತಕ್ಷಣ ಒಯ್ತಾಳೆ. ಏನು ಗುಲಾಬ್ ಬರ್ಗರ್ ಯಾರೋ ನೋಡ್ಬಿಟ್ಟು ಗೈಸ್. ಇವಾಗ ಸ್ಮಾಲ್ ಧನು ಇನ್ ಫ್ರೇಮ್ ಅವನು ಹೆಲ್ಪ್ ಮಾಡ್ತವನೆ, ನಮ್ಮಣ್ಣ ಹೇಳ್ಕೊಡ್ತವನೆ. ಸೊ ಅದಕ್ಕೆ ಮುಂದೆ ಅವನು ಮದುವೆ ಆದ್ಮೇಲೆ ಅವನ ಹೆಂಡತಿಗೆ ಈ ಥರ ಹೆಲ್ಪ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಈಗಲೇ ಮದುವೆ ಮಾಡು ಬಿಟ್ಟು ಅಲ್ಲ, ಮುಂದೆ ಮದುವೆ ಆದ್ಮೇಲೆ ಏನಾಗ್ತೀಯಾ? ಇಂಜಿನಿಯರ್ ಆಗ್ತೀಯ, ಡಾಕ್ಟರ್ ಆಗ್ತೀಯ ಮಗ? ಡಾಕ್ಟರ್ ವೆರಿ ಗುಡ್. ಯಾವ ಬೇಕಾದ್ರೂ ಆಗ್ಬೋದು, ಡಾಕ್ಟರ್ ಬೇಜಾರಿದ್ದಾರೆ. ಈ ವಿಡಿಯೋ ಹಂಗಾರೆ 10 ವರ್ಷ ತೆಗೆದ್ಮೇಲೆ ನೋಡೋಣ. 10 ವರ್ಷ ಆದ್ಮೇಲೆ ನಾವಿರಕ್ಕಲ್ಲ, ನೀನ್ ತೆಗೆದು ನೋಡು. ನಾವಿನೇನು ವೈಕ್ ಅಂದಿರ್ತೀವಿ, ಅಷ್ಟು ವರ್ಷ ಇರಕ್ಕ. ಗೈಸ್, ನಮ್ಮ ಅಮ್ಮ ಯಾಕೋ ಮೀನ್ ಮೆಟೀರಿಯಲ್ ಆಗ್ತಾರ ಬರ್ತಾ ವೈಕ್ ಅಂತೆ. ಇನ್ನೊಂದ್ಸಲ ಹೇಳಮ್ಮ. ಈಗಲೇ ಸಾಕು ಅನ್ನಂಗಾಗಿದೆ. ಇನ್ನೊಂದ್ಸಲ ಹೇಳ್ರಿ. ಅಲ್ಲ, ಅಷ್ಟೊತ್ತಿಗೆ ವೈಕ್ ಅಂದಿರ್ತೀವಿ.
ಇನ್ನೆಲ್ಲಿರಕೈತೆ ಅಷ್ಟು ನೈಸ್. ಯಪ್ಪ ಹೆಚ್ಚಿನ ಒಬ್ರು ನಂಗೊಂತಾರ ಯಪ್ಪ ಬರೀ ವೈಕ್ ಅಂತೇಳಮ್ಮ. ವೈಕ್ ಅಂದ್ರೆ ಇಲ್ಲಿ ಹಿಂಗ್ ವೈಕ್ 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 ಅಂದ್ರೆ 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 ಎಷ್ಟು ನೀನು ಹೇಳು ಹಂಗಂದ್ರಿ ನೀನೇನು ನಮ್ಮ ಅಮ್ಮಂಗೆ ಇವಾಗ ನಾಚಿಕೆ ಮಾಡಕ್ಕೆ ಅಯ್ಯೋ ಮತ್ ಮಾಡ್ರಿ ಮತ್ತೆ ಮಾಡಲ್ಲ ಗೈಸ್ ನೋಡಿ ಇವರಿಂದನೇ ನಂಗೆ ಸ್ವಲ್ಪ ಡಾಮಿನೇಷನ್ ಬಂದಿರೋದು. ಗೈಸ್ ಇವಾಗ ಇಲ್ಲಿ ತನಕ ಇಷ್ಟು ಫಿಟ್ ಆಗಿದೆ. ಐ ಹೋಪ್ ದೇ ನೋ ವಾಟ್ ದೇ ಆರ್ ಡೂಯಿಂಗ್. ಇಲ್ಲಾದ್ರೆ ಮೊದಲಿಂದ ಮಾಡಬೇಕಾಗತ್ತೆ. ನೆಲದಲ್ಲಿ ಮಲ್ಕೊಂಡ್ರಿ ಏನು ತಣ್ಣಗಿರುತ್ತೆ ಗೊತ್ತಾ ಗೈಸ್. ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಇವಾಗ ಇವ್ರು ಹೆಂಗೋ ಕೆಲಸ ಮಾಡ್ತಿದ್ರಲ್ಲ ನಂಗೆ ಹಸು ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನಾನು ತಿನ್ನೋಣ ಅಂತ ಬಂದೆ. ನಮ್ಮಮ್ಮ ಪ್ರೋಟೀನ್ ಡಬ್ಬದಲ್ಲಿ ಕೋಡ್ಬಳೆ ತೆಗಿತವ್ರೆ. ಟೆನ್ಷನ್ ಆಗ್ಬಿಡೆ ನಾನು ಒಂದು ನಿಮಿಷ. ನಿಮ್ಮನೇಲೂ ಹಿಂಗೇನಾ ಪ್ರೋಟೀನ್ ಡಬ್ಬದಲ್ಲಿ ಯಾರು ಕೋಡ್ಬಳೆ ಇಡ್ತಾರ? ಕಮೆಂಟ್ ಮಾಡಿ ಗೈಸ್. ನಮ್ಮ ಅಣ್ಣಂಗೆ ಗ್ಲಾಸಸ್ ಹಾಕ್ಸಿದ್ದೀನಿ. ಸೊ ಇದು ರೀಸೆಂಟಾಗಿ ನನಗೆ ಗಿಫ್ಟಾಗಿ ಸಿಕ್ಕಿದ್ದು. ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಅದು ಫ್ರೇಮು ಹುಡುಗಿರ ಫೇಸಿಗೆ ಕರೆಕ್ಟಾಗಿ ಮಾಡಿ ಮಾಡಿಸ್ತಿದೆ. ಫುಲ್ ರೆಡಿ ಆದರೆ ಫ್ಯಾಷನಲ್ಗೆ ಚೆನ್ನಾಗಿ ಕಾಣಿಸುತ್ತೆ. ಓ ಯೋ ಯೋ ಅನ್ನು ಯೋ ಯೋ ನಾನು ಟ್ರೈ ಮಾಡ್ತೀನಿ ಕೊಡು. ಹಾಕಿಲ್ಲ ಗೊತ್ತಾ ಅಯ್ಯಯ್ಯೋ. ನನಗೆ ಅದು ಎಲ್ಲ ಅಸ್ಥೆಟಿಕ್ಸು. ಇಲ್ಲ ಜುಟ್ಟಾಗಿ ತಗ್ಲಿ ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ಹೆಂಗೆ ಪ್ಲಾನು ನೋಡ್ಬಿಟ್ರೆ ಬೇಜಾರು ಮಾಡ್ಕೊತಾರೆ. ಚೆನ್ನಾಗಿದಲ್ಲ, ನಂಗೆ ಇಷ್ಟ ಆಯ್ತು. ನನಗೆ ಹೆಂಗು ಯಾವಾಗಲೂ ಸೆಲೆಕ್ಟ್ ಮಾಡೋದು ಇಲ್ಲ ಚೆನ್ನಾಗಿದೆ. ಸೊ ಗೈಸ್ ಇವಾಗ ಇನ್ನೂ ಫಿಕ್ಸಿಂಗ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ 2 hours ಏನೋ ಫಿಕ್ಸ್ ಮಾಡ್ತಿರೋದು. 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಈಗ 2:15. ಏನೋ ಯಾಕೆ ಯಾವುದು ಅದಾ? ಒಟ್ಟಲ್ಲಿ ಹೆಂಗೋ ಫಿಗರ್ ಔಟ್ ಮಾಡ್ತಾ ಇದಾರೆ ಗೈಸ್. ಮೇ ಬಿ ಅದಕ್ಕೆ ಐಕೆ ಆದವರು ಫಿಕ್ಸಿಂಗ್ ಕೊಡಲ್ಲ. ಐ ಆಮ್ ಲೈಕ್ ಸೂಪರ್ ಎಕ್ಸೈಟೆಡ್ ಗೈಸ್. ಯಾವಾಗ ರೆಡಿ ಆಗುತ್ತೆ, ಯಾವಾಗ ಚಾಪ್ಲಿನೆಲ್ಲ ತೆಗ್ದಿಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಇದನ್ನೆಲ್ಲ ಇಲ್ಲಿ ಏನೇನು ಇಟ್ಟಿದ್ದಾರೆ ಇದೆಲ್ಲ ಕ್ಲಿಯರ್ ಮಾಡ್ಬಿಡ್ತೀವಿ. ಬೇಕಿದ್ದಷ್ಟೇ ಹಿಡ್ಕೊಂಡು ಅಲ್ಲ ಎಷ್ಟು ಫೈನಲಿ ಕ್ಲೀನಾಗಿರುತ್ತೆ. ಇಲ್ಲಾಂದರೆ ಇಲ್ಲಿ ಇಡ್ಬೋದು ಅಂದ್ಕೊಂಡಿದ್ದೀನಿ ನಾನು. ಹೌದಾ ಹೌದಾ ನೋಡುವ. ಇನ್ನೂ ಫುಲ್ ಆದಮೇಲೆ ಹಿಂಗಾಗುತ್ತೆ ಇನ್ನುತ್ತಾ ಅಂತ ಹೇಳ್ಬಿಟ್ಟು ಇನ್ನೂ ಇಷ್ಟು ಐಟಮ್ಸ್ ಎಲ್ಲ ಹಂಗೆ ಇದೆ ಗೈಸ್. ಫೈನಲಿ ನ್ಯೂ ಅಡಿಷನ್ ಟು ಮೈ ಹೋಮ್. ಇದು ಫ್ರಂಟಲ್ಲಿ ಮಾತ್ರ ಅವ್ರು ಕೊಟ್ಟಿರೋದು ಸಪೋರ್ಟ್ಗೆ ಅಂತ ಹೇಳ್ಬಿಟ್ಟು, ಹಿಂದೆಗಡೆ ಇರಲಿಲ್ಲ. ಹಂಗಾಗಿ ಇವರೆಲ್ಲ ಬೀಳುತ್ತೆ 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 ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಹಂಗೆ ವರ್ಕ್ಸ್ ಇಟ್ಟಿದ್ದಾರೆ. ಆ್ಯಂಡ್ ನಮ್ಮ ಮನೇಲಿ ಬಜ್ಜಿ, ಅಂಬ್ಲಿ, ಜಾಮೂನು ಏನೇನೋ ಮಾಡೋರು. ಜಾಮೂನ್ ನೋಡಿ ನಮ್ಮ ಮನೇಲಿ ಹಿಂಗೆ ಮಾಡ್ತಾರೆ ಜಾಮೂನ್ನ. ಯೂಶಲಿ ಚೆನ್ನಾಗಿ ಮಾಡ್ತಾರೆ, ಬಟ್ ಇವತ್ತು ಹಂಗಾಗಿದೆ. ಇದೇನು ಬೀಳಲ್ಲ ಬೇಸ್, ಆರಾಮಾಗಿದೆ. ಬೀಳಲ್ಲ ಎಷ್ಟು ಸಪೋರ್ಟ್ ಇದೆಲ್ಲ. ಡೋರ್ ಓಪನ್ ಮಾಡೋಕ್ಕಾಗುತ್ತೆ ಮಾಡ್ತೀನಿ. ಕರೆಕ್ಟಾಗಿ ಆಗುತ್ತೆ. ಕ್ರೇಜಿ ಗೈಸ್. ಇವಾಗ ಇದನ್ನೆಲ್ಲ ಕ್ಲಿಯರ್ ಮಾಡಬೇಕು. ಸೊ ಇವಾಗ ರೆಡಿ ಆಯಿತು. ಥ್ಯಾಂಕ್ಸ್ ಟು ಯಶು ಆ್ಯಂಡ್ ಕಿರಣ್ ಆ್ಯಂಡ್ ಧನು ಟೀಮ್. ಈಗ ಏನು ಬೇಕು ಇನ್ ರಿಟರ್ನ್ ನಿಮಗೆ ಫಿಕ್ಸ್ ಮಾಡಿದ್ದಕ್ಕೆ? ಇಂಥ ಚಾನ್ಸ್ ಯಾವಾಗಲೂ ಸಿಗಲ್ಲ. ಧನು ಗಿಫ್ಟ್ ಎಲ್ಲ ಕೊಡಕ್ಕಾಗಲ್ಲ. ನೀನ್ ಎಲ್ಲ ಕೊಡೋಗ್ತೀಯ ಡುಮು? ಎಲ್ಲರೂ ಹಾಕೊಂಡು ಹೋಗ್ಲಿ, ಇನ್ನೊಬ್ರು ಕೊಟ್ಟಿರೋ ಗಿಫ್ಟ್ ನ ಕೇಳಬಾರ್ದು. ಗಿಫ್ಟ್ ಕೊಟ್ಟಿರೋದೆಲ್ಲ ಕೇಳಬಾರ್ದು. ಏನ್ ಬೇಕು? ಗ್ಲಾಸ್ ಕೊಡಿಸ್ಬೇಕಾ? ಹೋಗೋಣ ಹಂಗಾರೆ ಇವತ್ತು. ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ. ಇವತ್ತು ಹೊರಗಡೆ ಹೋಗ್ಬೇಕು ನಾನು, ಕೆಲಸ ಇದೆ ನನಗೆ.
ನಾನು 6 ಹಂಗೆ ಹೊರಡೋದು 6 ತನಕ ಅವಳೇ ಇರ್ತೀನಿ. ಕರ್ದಿರೋದು ನಾನಂತೂ ಅಲ್ಲ. ನಾವು ಹೋಯ್ತು ಸಂಜೆ ಹೋಗ್ತೀವಿ. ನೋಡಿ ಗೈಸ್ ನಮ್ಮ ಮನೆಯಲ್ಲೆಲ್ಲ ಹೆಂಗ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅವು ಮತ್ತೆ ಅವನು ಟ್ರಿಪ್ಪಿಗೆ ಹೋಗೋಣ ಅಂತಂದ್ರೆ ಫ್ರೀ ಮಾಡ್ಕೊಳಕ್ಕಾಗಿಲ್ಲ, ನನಗೆ ಹೇಳ್ತಾನೆ ಮನೇಲಿರಲ್ಲ ಅಂತ. ನಾಳೆ ಹೊಡೋಣ. 3 ದಿನ ಹೋಗಿದ್ದೇವೆ ಅಲ್ಲಿಗೆ. 3 ದಿನದ್ದು ಅವಾಗ 3 ದಿನ 6 ದಿನದ ರಜಾ ಗೋವಿಂದಲ್ಲ. ಕೇಳ್ತೀನಿ ಅವ್ರನ್ನ, ಕೇಳ ನಮ್ಮ ಅಣ್ಣ ಮಾತಾಡೋದನ್ನ ಕೇಳ್ತಾ ಇದ್ರಿ. ಸೊ ಎಲ್ಲರೂ ಹೋಗಬೇಕು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಫಾರ್ ಮಂತ್ಸ್ ಅನ್ಕೋತಾ ಇದ್ದೆ. ಅಪ್ಪ ಅಮ್ಮ ಕೂಡ ಶಾಪಲ್ಲಿ ಹೋಗ್ತಾ ಇದ್ದಿದ್ದರಿಂದ ನನಗೆಲ್ಲೂ ಪ್ಲಾನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಒಬ್ಬಳೇ ಹೋಗೋಕ್ಕೂ ಮನ್ಸು ಬರಲ್ಲ, ಒಂಥರ ಗಿಲ್ಟಿ ಫೀಲ್ ಆಗುತ್ತೆ ಒಂದೊಂದ್ಸಲ ಅಪ್ಪ ಅಮ್ಮನ ಬಿಟ್ಟು ಹೋದರೆ. ಸೊ ಹಾಗಾಗಿ ತುಂಬ ದಿನ ಹಂಗೆ ಪುಷ್ ಮಾಡ್ಕೊಂಬಂದಿದ್ದೆ. ಸೊ ಫೈನಲಿ ಸಿನ್ಸ್ ನಮ್ಮಣ್ಣ ಹೇಳ್ದ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ಸೊ ಹಾಗಾಗಿ ಇವತ್ತು ನಾವು ಪ್ಯಾಕಿಂಗ್ ಮಾಡ್ಕೋತೀವಿ ಆ್ಯಂಡ್ ನಾಳೆ ಎಲ್ಲಿಗೋ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಗೆಸ್ ಮಾಡಿ ನೋಡೋಣ. I think that's most of it and I hope you guys enjoyed this video. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. See you in next video.